ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಈಗಾಗಲೇ ಎಲ್ಲ ಕಡೆ ಚರ್ಚೆ ಆಗ್ತಾ ಇರುವಂತಹ ಹಾಗೆ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರವಾಗಿ ಆಗ್ತಾ ಇರುವಂತಹ ಜಟಾಪಟಿ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಇವತ್ತು ಫೆಬ್ರವರಿ 8ನೇ ತಾರೀಕು ನಮ್ಮ ಮೆಟ್ರೋ ಬೋರ್ಡ್ ಅಂದರೆ ಮಂಡಳಿ ಅಧ್ಯಕ್ಷರ ಮಂಡಳಿ ಒಂದು ಮಹತ್ವದ ಸಭೆಯನ್ನ ಕರೆಯಲಾಗಿತ್ತು. ಈ ಸಭೆ ಬಹಳಷ್ಟು ನಿರೀಕ್ಷೆಗಳನ್ನು ಹುಟ್ಟಿಸಿತ್ತು. ಯಾಕೆ ಅಂತಂದರೆ ಈ ಒಂದು ನಮ್ಮ ಮೆಟ್ರೋ BMRCL ಅಧಿಕಾರಿಗಳು ಏರಿಕೆ ಮಾಡಿರುವಂತಹ 5% ದರ ಏನಿದೆ, ಸೊ ಈ 5% ದರಕ್ಕೆ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸೂಚನೆಯಂತೆ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಸೊ ಹಾಗಾದರೆ ಈ ಒಂದು 5% ದರ ಏರಿಕೆ ಏನಿದೆ ಇದು ಶಾಶ್ವತವಾಗಿ ಕೈ ಬಿಡಲಾಗಿದೆಯಾ ಅಥವಾ ಇಳಿಕೆ ಆಗುತ್ತಾ ಅನ್ನುವಂಥ ಗೊಂದಲಗಳು ಈಗಲೂ ಕೂಡ ಇರುವಂಥದ್ದು. ಸೊ ಬಹಳ ಸ್ಪಷ್ಟವಾಗಿ ನಮ್ಮ ಮೆಟ್ರೋ ಅಧಿಕಾರಿಗಳು ಈಗಾಗಲೇ ಹೇಳಿದ್ದಾರೆ, ಕೇಂದ್ರ ಸರ್ಕಾರದ ಸೂಚನೆ ಬಂದಿರುವಂಥ ಬೆನ್ನಲ್ಲೇ ತಾತ್ಕಾಲಿಕವಾಗಿ ಈ ಒಂದು ದರ ಏರಿಕೆಯನ್ನು ನಾವು ತಡೆ ಹಿಡಿದಿದ್ದೀವಿ ಅನ್ನುವಂಥದ್ದು. ರಾಜ್ಯ ಸರ್ಕಾರವು ಕೂಡ ಇದರಲ್ಲಿ ಈಗ ಕ್ರೆಡಿಟ್ ವಾರನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಸಂಸದ ತೇಜಸ್ವಿ ಸೂರ್ಯ ಅವರು ನಾನು ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯದ ಸಚಿವರ ಜೊತೆ ಮಾತನಾಡಿದ್ದೀನಿ, ಮನೋಹರ್ ಖಟ್ಟರ್ ಅವ್ರ ಜೊತೆ ಮಾತನಾಡಿದ್ದೀನಿ. ಸೊ ಮಾತನಾಡಿ ಈ ದರ ಏರಿಕೆಯನ್ನು ಕೈ ಬಿಡೋದಕ್ಕೆ ಮನವಿಯನ್ನು ಮಾಡಿದ್ದೀನಿ. ಆದರೆ ಈಗ ತಾತ್ಕಾಲಿಕವಾಗಿ ದರವನ್ನು ತಡೆ ಹಿಡಿಯೋದ್ರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಅನ್ನುವಂಥದ್ದು ಸಂಸದ ತೇಜಸ್ವಿ ಸೂರ್ಯ ಅವರ ಮಾತು. ಸೊ ಹಾಗಿದ್ರೆ ಈಗ ನಮ್ಮ ಮೆಟ್ರೋ ಅಧಿಕಾರಿಗಳ ಮುಂದಿರುವಂಥ ಸಾಧ್ಯತೆಗಳೇನು ಅನ್ನುವಂಥದ್ದು ನಮ್ಮ ಮುಂದಿರುವಂಥ ಪ್ರಶ್ನೆ. ಹಾಗಾದರೆ ಕೇಂದ್ರ ಸರ್ಕಾರ ಹೇಳಿತು ದರ ಏರಿಕೆ ಕೈ ಬಿಡೋದಕ್ಕೆ ಸಾಧ್ಯನಾ? ಈಗ ಏರಿಸಿರುವಂಥ 5%ಅನ್ನು 4, 3, 2, 1%ಗೆ ಇಳಿಸೋದಕ್ಕೆ ಸಾಧ್ಯನಾ? ಅಥವಾ ಶಾಶ್ವತವಾಗಿ ಈ ವರ್ಷದ ದರ ಏರಿಕೆಯನ್ನ ಕೈ ಬಿಡೋದಕ್ಕಾದರೂ ಅವಕಾಶ ಇದೆಯಾ ಅನ್ನುವಂಥದ್ದು ಈಗ ಎಲ್ಲ ಕಡೆ ಆಗ್ತಾ ಇರುವಂಥ ಚರ್ಚೆ. ಹಾಗಿದ್ರೆ ಇದ್ರ ಹಿಂದೆ ಇರುವಂಥ ಟೆಕ್ನಿಕಲ್ ಆಸ್ಪೆಕ್ಟ್ಸ್ಗಳೇನು ಅನ್ನುವಂಥದ್ದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಮುಖ್ಯವಾಗಿ ದರ ಏರಿಕೆಯನ್ನ ಯಾರು ಮಾಡ್ತಾರೆ, ದರ ಏರಿಕೆಗೆ ನಮ್ಮ ಮೆಟ್ರೋ ಅಧಿಕಾರಿಗಳಿಗೆ ಯಾರು ಶಿಫಾರಸು ಮಾಡ್ತಾರೆ ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಮೆಟ್ರೋವನ್ನ ನಿರ್ಮಾಣ ಮಾಡುವಂಥ ಯೋಜನೆಗೆ ಕೇಂದ್ರ ಸರ್ಕಾರ 50%, ಈಗ 100 ರೂಪಾಯಿ ಖರ್ಚಾದರೆ 50 ರೂಪಾಯಿ ಕೇಂದ್ರ ಸರ್ಕಾರ ಕೊಡುತ್ತೆ. ಉಳಿದಿರುವಂಥ 50 ರೂಪಾಯಿ 15%ನಷ್ಟು ರಾಜ್ಯ ಸರ್ಕಾರ ನಿಗಮಕ್ಕೆ ಕೊಡುತ್ತೆ, ಅಂದರೆ ನಮ್ಮ ಮೆಟ್ರೋ BMRCLಗೆ ಕೊಡ್ತಾರೆ. ಸೊ ಈ ಎರಡೂ ಸರ್ಕಾರಗಳ ಸಹಯೋಗದಲ್ಲಿ ನಮ್ಮ ಮೆಟ್ರೋ ನಿರ್ಮಾಣವನ್ನು ಮಾಡುವಂಥದ್ದು. ಸೊ ಹಾಗಿದ್ರೆ ಈ ಎರಡೂ ಸರ್ಕಾರಗಳು ಹಣ ಕೊಡ್ತಾ ಇದೆ, ಕೇಂದ್ರ ಮತ್ತು ರಾಜ್ಯ ಹಣ ಕೊಡ್ತಾ ಇದೆ, ಇವರ ಮಾತು ಕೇಳಿಕೊಂಡು ದರ ಏರಿಕೆ ಮಾಡೋದಕ್ಕೆ ಆಗುತ್ತಾ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಖಂಡಿತವಾಗಿಯೂ ಅದು ಸಾಧ್ಯ ಇಲ್ಲ. ಹಾಗಿದ್ರೆ ದರ ಏರಿಕೆ ಮಾಡ್ತಾ ಇರೋದು ಯಾರು, ದರ ಏರಿಕೆ ಮಾಡೋದಕ್ಕೆ ಶಿಫಾರಸು ಮಾಡೋದು ಯಾರು ಅನ್ನುವಂಥದ್ದನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಳೋಣ. ಕೇಂದ್ರ ಸರ್ಕಾರದ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯಕ್ಕೆ ಇದರ ಹಕ್ಕಿರುವಂಥದ್ದು, ಅವಕಾಶ ಇರುವಂಥದ್ದು, ಅಧಿಕಾರ ಇರುವಂಥದ್ದು. ಈ ಕೇಂದ್ರ ನಗರಾಭಿವೃದ್ಧಿ ಸಚಿವಾಲಯ ದರ ಏರಿಕೆಯನ್ನು ನೇರವಾಗಿ ಮಾಡೋದಕ್ಕೆ ಸಾಧ್ಯನಾ? ಅದು ಕೂಡ ಖಂಡಿತ ಆಗಲ್ಲ. ಸೊ ಕೇಂದ್ರ ಸಚಿವಾಲಯ, ಈ ನಗರಾಭಿವೃದ್ಧಿ ಸಚಿವಾಲಯ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಇದರಲ್ಲಿ ತಜ್ಞರು ಇರ್ತಾರೆ. ಸೊ ರಾಜ್ಯದಿಂದನೂ ಕೂಡ ಸದಸ್ಯರು ಇರ್ತಾರೆ, ಕೇಂದ್ರದಿಂದನೂ ಕೂಡ ಸದಸ್ಯರು ಇರ್ತಾರೆ. ಸೊ ಎರಡೂ ಕಡೆಯಿಂದ ಸದಸ್ಯರನ್ನು ತೆಗೆದುಕೊಂಡು ಬಂದು ಒಂದು ಸಮಿತಿಯನ್ನು ರಚಿಸಿ ನಮ್ಮ ಮೆಟ್ರೋ ಅಧಿಕಾರಿಗಳಿಗೆ ಕೊಡ್ತಾರೆ. ಸೊ ಈ ಕೇಂದ್ರ ಸರ್ಕಾರದ ಸಚಿವಾಲಯ ರಚಿಸಿರುವಂಥ ಈ ಸಮಿತಿ ಅಧ್ಯಯನವನ್ನು ಮಾಡುತ್ತೆ. ಅಧ್ಯಯನವನ್ನು ಮಾಡಿ ನಮ್ಮ ಮೆಟ್ರೋದ ನಿರ್ವಹಣಾ ವೆಚ್ಚ ಹೇಗಿದೆ, ಖರ್ಚು ಹೇಗಿದೆ, ಎಷ್ಟು ಗ್ರಾಹಕರು ಅಂದರೆ ಎಷ್ಟು ಕಂಪ್ಯೂಟರ್ಸ್ಗಳು ಓಡಾಡ್ತಾ ಇದ್ದಾರೆ, ಎಷ್ಟು ವೆಚ್ಚ ಆಗ್ತಾ ಇದೆ, ನಿರ್ಮಾಣ ಯಾವ ರೀತಿಯಾಗಿದೆ, ಒಟ್ಟು ಹಾಗೂ ಹೋಗುಗಳು ಬ್ಯಾಲೆನ್ಸ್ ಶೀಟ್ಗಳನ್ನು ಕೂಡ ನೋಡಿ ನಮ್ಮ ಮೆಟ್ರೋ ಅಧಿಕಾರಿಗಳಿಗೆ ಒಂದು ವರದಿಯನ್ನು ಕೊಡ್ತಾರೆ. ಸೊ ಈ ವರದಿಯನ್ನು ಆಧರಿಸಿ ನಿಗಮ ಅಂದರೆ BMRCL ನಿಗಮದ ಮುಖ್ಯಸ್ಥರಾಗಿರುವಂಥ ಮ್ಯಾನೇಜಿಂಗ್ ಡೈರೆಕ್ಟರ್, ವ್ಯವಸ್ಥಾಪಕ ನಿರ್ದೇಶಕರು ದರ ಏರಿಕೆಯ ಬಗ್ಗೆ ನಿರ್ಧಾರವನ್ನು ಮಾಡುವಂಥದ್ದು. ಸೊ ಹೀಗಾಗಿ ಈಗ ನಮ್ಮ ಮೆಟ್ರೋ MD ಅವರು ಈಗ ದರ ಏರಿಕೆಯನ್ನು ಮಾಡಿರುವಂಥದ್ದು. ಸೊ ಇದಕ್ಕೆ ನೇರವಾಗಿ ಕೇಂದ್ರ ಆಗಲಿ ರಾಜ್ಯ ಸರ್ಕಾರದ ಯಾವುದೇ ಹಸ್ತಕ್ಷೇಪಗಳು ಇಲ್ಲ. ಉಳಿದಿರುವಂತೆ ಕಾಂಗ್ರೆಸ್ನವರು ಮಾತಾಡ್ತಾ ಇರುವುದು, JDSನವರು ಮಾತಾಡ್ತಾ ಇರುವಂಥದ್ದು, BJPಯವರು ನಾಯಕರು ಮಾತಾಡ್ತಾ ಇರುವಂಥದ್ದು, ಅವೆಲ್ಲವೂ ಕೂಡ ರಾಜಕೀಯ, ಅವೆಲ್ಲ ಕೂಡ ಬದಿಗಿಡೋಣ. ಆದರೆ ಟೆಕ್ನಿಕಲ್ ಆಗಿ ವಾಸ್ತವ ರೂಪ ಹೇಗಿದೆ ಅನ್ನುವಂಥದ್ದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಈಗಾಗಲೇ ಹೇಳಿದ ಹಾಗೆ ಒಂದು ಕೇಂದ್ರ ಸಚಿವಾಲಯ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಸಮಿತಿಯ ಮೂಲಕವಾಗಿ ಪರಿಷ್ಕರಣೆ ಬೇಕಿದ್ರೆ ಪರಿಷ್ಕರಣೆ ಮಾಡ್ಕೋಬಹುದು, ದರ ಟಿಕೆಟ್ ರೇಟ್ ಇಲ್ಲ ಅಂದರೆ ಕೈ ಬಿಡ್ಬೋದು, ಅದ್ರ ಒತ್ತಾಯ ಇಲ್ಲ. ಸೊ ಈಗ ಕಳೆದ ವರ್ಷ ಅದು ಕೇಂದ್ರ ಸರ್ಕಾರ ರಚಿಸಿರುವಂತಹ ಸಮಿತಿ ಏನಿದೆ, ಆ ಸಮಿತಿ ನಿಗಮಕ್ಕೆ BMRCLಗೆ ಒಂದು ವರದಿಯನ್ನು ಕೊಟ್ಟಿತ್ತು. ಆ ವರದಿಯ ಆಧಾರವಾಗಿ ಈಗ ಈ ವರ್ಷ
5% ಟಿಕೆಟ್ ದರವನ್ನು ಏರಿಸಿರುವಂಥದ್ದು. ಸೊ ಈಗ ಬಹಳ ವ್ಯಾಪಕವಾಗಿ ವಿರೋಧ ಕೇಳಿ ಬಂದಿರುವಂಥ ಹಿನ್ನೆಲೆ ತಾತ್ಕಾಲಿಕವಾಗಿ ತಡೆ ಬಿದ್ದಿದೆ. ಈಗ ಮುಂದಕ್ಕೆ 5% ಮತ್ತೆ ಜಾರಿ ಆಗುತ್ತಾ ಅಥವಾ ಇಳಿಕೆ ಆಗುತ್ತಾ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಸೊ ಈಗ 5% ದರ ಏರಿಕೆಗೆ ತಡೆ ಬಿದ್ದಿದ್ರೂ ಕೂಡ ಈ ಒಂದು ಶಾಶ್ವತವಾಗಿ 5% ದರ ಏರಿಕೆಯನ್ನು ರದ್ದು ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ರೆ ರದ್ದು ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ದರ ಏರಿಕೆಯನ್ನು ಮಾಡಿರುವಂತಹ ನಮ್ಮ ಮೆಟ್ರೋ ಅಧಿಕಾರಿಗಳಿಗೆ ಆಗಲಿ ದರ ಏರಿಕೆಯನ್ನ ರದ್ದು ಮಾಡೋದಕ್ಕೆ ಅವಕಾಶ ಇಲ್ಲ. ಬದಲಿಗೆ ಯಾರಿಗೆ ಅವಕಾಶ ಇದೆ? ಒಟ್ಟಿನಲ್ಲಿ 2 ಸಾಧ್ಯತೆಗಳು ನಮ್ಮ ಮೆಟ್ರೋ ನಿಗಮದ ಮುಂದೆ ಇರುವಂಥದ್ದು. ಒಂದು 5% ಜಾರಿ ಮಾಡಬೇಕು, ಇಲ್ಲ ಅಂತಂದ್ರೆ ರದ್ದು ಮಾಡಬೇಕು, ಇಲ್ಲ ಅಂತಂದ್ರೆ ಈ ಒಂದು ದರ ಏರಿಕೆಯನ್ನ ಪರ್ಸೆಂಟೇಜನ್ನ ಇಳಿಕೆ ಮಾಡಬೇಕು. ಸೊ ಈಗ ರದ್ದು ಮಾಡೋದಕ್ಕೆ ಯಾರಿಗೆ ಅವಕಾಶ ಇದೆ? ಹಾಗಾದ್ರೆ ದರ ಏರಿಕೆ ಮಾಡಿರುವಂತ ನಮ್ಮ ಮೆಟ್ರೋಗೆ ಅವಕಾಶ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಇಲ್ಲ. ಮೆಟ್ರೋ ರೈಲ್ವೇಸ್ ಆಪರೇಷನ್ಸ್ ಅಂಡ್ ಮೇಂಟೆನೆನ್ಸ್ ಆಕ್ಟ್ 2022 ಅಡಿಯಲ್ಲಿ 37ನೇ ಸೆಕ್ಷನ್ ಅಲ್ಲಿ ಈ ಒಂದು ರದ್ದತಿಯನ್ನ ದರ ಏರಿಕೆಯ ಮಾಡುವಂತ ಈಗ ಮಾಡಿರುವಂತ 5% ರದ್ದು ಮಾಡೋದಕ್ಕೆ ಇರುವಂತ ಅವಕಾಶ ಇರುವಂತದ್ದು ಬೋರ್ಡ್ ಮಂಡಳಿಗೆ. ಈ ಬೋರ್ಡ್ ಮಂಡಳಿಯಲ್ಲಿ ಯಾರ್ಯಾರು ಇರ್ತಾರೆ ಅಂತಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಾಮನಿರ್ದೇಶಿತ ಸದಸ್ಯರ ಜೊತೆಗೆ ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯದ ಕಾರ್ಯದರ್ಶಿ ಇರ್ತಾರೆ, ಜೊತೆಗೆ ನಮ್ಮ ಬೆಂಗಳೂರಿನ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳಿರ್ತಾರೆ, ಜೊತೆಗೆ BMRCLನ ವ್ಯವಸ್ಥಾಪಕ ನಿರ್ದೇಶಕರು ಕೂಡ ಇರ್ತಾರೆ. ಇವರ ಜೊತೆಗೆ ಒಟ್ಟಿನಲ್ಲಿ 14 ಮಂದಿಯ ಬೋರ್ಡ್ ಮಂಡಳಿ ಏನಿದೆ, ಈ ಮಂಡಳಿ ಈಗ ರದ್ದು ಮಾಡಬೇಕು ಬೇಡುವ ಅನ್ನುವಂಥ ಅಧಿಕಾರವನ್ನ ಹೊಂದಿರುವಂಥದ್ದು. ಸೊ ಇದೇ ಸಂದರ್ಭದಲ್ಲಿ ರದ್ದು ಮಾಡಲ್ಲ, ಆದರೆ ಪರ್ಸೆಂಟೇಜ್ ಇಳಿಕೆ ಮಾಡ್ತೀವಿ ಅಂತಂದ್ರೆ ಯಾರು ಮಾಡೋದಕ್ಕೆ ಸಾಧ್ಯ? ಹಾಗಾದ್ರೆ ಸೊ ಇಲ್ಲಿ ಕೂಡ ಸಾಕಷ್ಟು ಟೆಕ್ನಿಕಲ್ ಸಮಸ್ಯೆಗಳಿರುವಂಥದ್ದು. ಈ ಪರ್ಸೆಂಟೇಜ್ ದರ ಏರಿಕೆ ಮಾಡಿರುವಂತಹ ನಮ್ಮ ಮೆಟ್ರೋ ಅಧಿಕಾರಿಗಳಿಗೆ ಇಳಿಕೆ ಮಾಡುವಂತ ಅಧಿಕಾರ ಇಲ್ಲ, ಅವಕಾಶ ಇಲ್ಲ. ಬದಲಿಗೆ ಯಾರಿಗಿದೆ? ಹಾಗಾದ್ರೆ ಮತ್ತೆ ಹೊಸದಾಗಿರುವಂತಹ ಒಂದು ತಜ್ಞರ ಸಮಿತಿಯನ್ನ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ವಸತಿ ಮತ್ತು ನಗರಾಭಿವೃದ್ಧಿ ಇಲಾಖೆಯ ಸಚಿವಾಲಯ ಹೊಸದಾಗಿರುವಂತಹ ಸಮಿತಿಯನ್ನು ರಚನೆ ಮಾಡಿ ದರ ಇಳಿಕೆ ಮಾಡೋದಾದ್ರೆ ಯಾವ ಕಾರಣಕ್ಕೆ ಇಳಿಕೆ ಮಾಡ್ತಾ ಇದ್ದೀವಿ ಅಂತ ಅಧ್ಯಯನವನ್ನ ಮಾಡಿ ಅವರು ಈ ಒಂದು ದರ ಇಳಿಕೆಯನ್ನ ಮಾಡೋದಕ್ಕೆ ಅವಕಾಶ ಇರುವಂಥದ್ದು. ಸೊ ಒಬ್ರು ದರ ಏರಿಕೆಯನ್ನ ಜಾಸ್ತಿ ಮಾಡಿದ್ರೆ ಅದನ್ನ ಇಳಿಕೆ ಮಾಡಬೇಕು ಅಂತಂದ್ರೆ ಮತ್ತೆ ಅವರಿಗೆ ಅವಕಾಶ ಇದೆ. ಆದ್ರೆ ಹೊಸದಾಗಿರುವಂತಹ ಸಮಿತಿ ರಚನೆ ಮಾಡಿ ಆ ಸಮಿತಿ ಕೊಟ್ಟಿರುವಂತ ವರದಿಯ ಮೇಲೆಗೆ ಇಳಿಕೆ ಮಾಡಬೇಕಾಗುತ್ತೆ. ರದ್ದು ಮಾಡೋದಾದ್ರೆ ನಿಗಮ ಮಂಡಳಿಯ ಬೋರ್ಡ್ ಏನಿದೆ, ಬೋರ್ಡ್ಗೆ ಮಾತ್ರ, ನಿರ್ದೇಶಕರಿಗೆ ಮಾತ್ರ ಅವಕಾಶ ಇದೆ. ಒಟ್ಟು 14 ಸದಸ್ಯ ನಿರ್ದೇಶಕರು ಇರ್ತಾರೆ, ಜೊತೆಗೆ ಕೇಂದ್ರ ವಸತಿ ಮತ್ತು ನಗರಾಭಿವೃದ್ಧಿ ಸಚಿವಾಲಯದ ಅಧ್ಯಕ್ಷರು ಯಾರಿರ್ತಾರೆ ಅವರು ಕೂಡ ಈ ಒಂದು ಕಾರ್ಯದರ್ಶಿ ಯಾರಿರ್ತಾರೆ ಅವರು ಈ ಬೋರ್ಡ್ನ ಅಧ್ಯಕ್ಷರಾಗಿರ್ತಾರೆ. ಸೊ ಅವರಿಗೆ ಮಾತ್ರ ಈ ನಿಗಮದ ಟಿಕೆಟ್ ದರವನ್ನ ರದ್ದು ಮಾಡೋದಕ್ಕೆ ಇರುವಂತ ಅವಕಾಶ. ಸೊ ಈಗ ರಾಜ್ಯ ಮತ್ತೆ ಕೇಂದ್ರದ ರಾಜಕೀಯ ನಾಯಕರ ಕಚ್ಚಾಟ ಕಿತ್ತಾಟ ಒಂದ್ ಕಡೆ ಆದ್ರೆ ಇದನ್ನ ಟೆಕ್ನಿಕಲ್ ಆಗಿ ಬಗೆಹರಿಸೋದಕ್ಕೆ ನಮ್ಮ ಮೆಟ್ರೋ ಅಧಿಕಾರಿಗಳಿಗೆ ಸಾಕಷ್ಟು ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅವರೇನೋ ಆದೇಶವನ್ನ ಮಾಡಿಬಿಟ್ಟಿದ್ದಾರೆ 5% ಅಂತ. ಈಗ ಅದನ್ನ ನುಂಗಂಗೂ ಇಲ್ಲ ಉಗುಳಂಗೂ ಇಲ್ಲ ಅನ್ನುವಂತ ಪರಿಸ್ಥಿತಿಯಲ್ಲಿ ನಮ್ಮ ಮೆಟ್ರೋ ಅಧಿಕಾರಿಗಳು ಇರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.